ಅಪ್ಪಿತಪ್ಪಿ ಗೆದ್ರೆ ಅಥವಾ ಗೆದ್ದೇ ಗೆಲ್ತೀವಿ ಅಂತ ಗೆದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು MP ಆಗ್ಬೋದು, ಹೊಸ ಸಂಸತ್ ಭವನದಲ್ಲಿ ಕೂತ್ಕೋಬಹುದು. ಅದಕ್ಕಿಂತ ಬೇರೆ ಏನಾದ್ರು ಮಾಡಕ್ಕಾಯ್ತಾ? ಅದ್ರ ಬದಲು ನಾವಿಲ್ಲಿ ಮಿನಿಸ್ಟರ್ ಆಗಿದ್ದೀವಿ ಸ್ವಾಮಿ, ನಮ್ ಖಾತೆ ಮೇಲೆ ನಾವೀಗ ಪ್ರಾಬಲ್ಯ ಸಾಧಿಸ್ತಾ ಇದ್ದೀವಿ, ನಾವ್ಯಾಕೆ ನಮ್ಮನ್ನ ನಾವು ಬಲಿ ಕೊಟ್ಕೊಳ್ಳೋಣ? ಈ ಮನಸ್ಥಿತಿ ಇದ್ರೆ ಕ್ರಿಕೆಟ್ ಅಲ್ಲಿ ಒಂದು ಮಾತಿದೆ, ಇಂಡಿವಿಜುವಲ್ ಆಗಿ ಆಡ್ಬಿಟ್ರೆ ಟೀಮಿಗೆ ಸಕ್ಸಸ್ ಸಿಗಲ್ಲ ಅಂತ. ಟೀಮ್ಗೆ ಅಂತ ಆಡ್ಬೇಕು, ಅವಾಗ ವೈಯಕ್ತಿಕವಾಗೂ ಸಕ್ಸಸ್ ಸಿಗುತ್ತೆ. ಆ ಕ್ರೈಟೀರಿಯಾ ಇದ್ರೆ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಧೈರ್ಯವಾಗಿ ಮಾಡ್ಬೋದು. ಇಲ್ಲಪ್ಪ ಸದ್ಯ ನಾನು ಮಿನಿಸ್ಟರ್ ಆಗಿದ್ದೀನಿ, ನಾನು ಯಾಕೆ ನಿಂತ್ಕೊಬಿಟ್ಟು ಸುಟ್ಕೊಳ್ಳಿ, ಇರೋ ಸಚಿವ ಸ್ಥಾನನು ಕಳ್ಕೊಳ್ಳಿ, ಬೇರೆಯವ್ರು ಪುಷ್ ಮಾಡೋಣ, ನಾವು ಬ್ಯಾಕ್ ಎಂಡ್ ಅಲ್ಲಿ ಎಲೆಕ್ಷನ್ ಮಾಡೋಣ. ಇದು ಸದ್ಯ ಕಾಂಗ್ರೆಸ್ ನಲ್ಲಿ ಇರುವಂತಹ ಸಚಿವರುಗಳ ಮನಸ್ಥಿತಿ. ಕಾಂಗ್ರೆಸ್ನ ಸಚಿವರುಗಳು ಚುನಾವಣೆಗೆ ತುಮುಕೋಕೆ ರೆಡಿ ಇಲ್ಲ. KN ರಾಜಣ್ಣ ಅವ್ರು ರೆಡಿ, ಅವ್ರು ಹೇಳ್ಕೊಂಡಿದ್ರು ಎಲ್ಲ ನೋಡಾಯ್ತು ರಾಜಕೀಯದಲ್ಲಿ, ಡೆಲ್ಲಿ ಒಂದು ನೋಡ್ಕೊ ಬಂದ್ಬಿಡ್ತೀನಿ ಅಂತ. ಹೀಗಾಗಿ ಅವರು ಇನ್ ಬಾಕಿಯವ್ರ ಹೆಸರು ಎಲ್ಲೂ ಕೇಳಪಟ್ಟಿಲ್ಲ. ಸದ್ಯ 15 ಕ್ಷೇತ್ರಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇದೆ, ಅಲ್ಲಿ ಯಾರು ಕೂಡ ಕಾಂಪಿಟೇಟರ್ಸ್ ಇಲ್ಲ. ಆ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ KH ಮುನಿಯಪ್ಪ ಅವರು, SC ಮಾದೇವಪ್ಪನವರು, ನಾಗೇಂದ್ರ ಅವರು, ಸತೀಶ್ ಜಾರಕಿಹೊಳಿಯರ ಹೆಸರೈತೆ. ಸತೀಶ್ ಜಾರಕಿಹೊಳಿ ಯಾಕೋ ನಾವು ಚುನಾವಣೆಗೆ ನಿಂತ್ಕೋತೀವಿ ಅಂತ ಧೈರ್ಯ ಮಾಡ್ದಂಗಿಲ್ಲ. ಹೀಗಾಗಿ ಏನು ಎತ್ತ ಡಾಕ್ಟರ್ SC ಮಾದೇವಪ್ಪ ಅವರು ಮಗ ಸುನಿಲ್ ಬೋಸ್ಗೆ ಕೊಡಿಸ್ಬಿಡೋಣ ಅಂತ. ಆದ್ರೆ ತಕಡಿಲಿ ತೂಗಿದಾಗ ಸುನಿಲ್ ಬೋಸ್ಗೆ ಅನುಭವದ ಕೊರತೆ ಇದೆ. ಸರಿ, ಅವಕಾಶ ಕೊಡಿ ಅನ್ನೋದಕ್ಕೆ ಇವರೇ ಅವರಲ್ಲ ಇನ್ನು ಚುನಾವಣಾ ರಾಜಕೀಯದಲ್ಲಿ. ನಿಂತ್ಕೊಂಡ್ರೆ ಮಾದೇವಪ್ಪನವ್ರು ನಿಂತ್ಕೊಳ್ಳಿ, ನೋಡ್ಕೊಳಮ್ಮ ರಿಸಲ್ಟು. ಇನ್ KH ಮುನಿಯಪ್ಪ ಅವರು ಅಳಿಯಂಗ್ ಕೊಡಿ, ಮತ್ತೊಬ್ರು ಕೊಡಿ, ನೀವು ನಿಲ್ತೀರಾ ನಿಲ್ಲಿ. ರಾಷ್ಟ್ರ ರಾಜಕಾರಣದಲ್ಲಿ ನಿಪುಣರು ನೀವು. ಇನ್ನ ಬಳ್ಳಾರಿಲಿ ರಾಮುಲು ನಿಂತ್ಕೋತಾರೆ ಅಂದ್ರೆ ಅವ್ರ ಆಪೋಸಿಟ್ ನಾಗೇಂದ್ರ ಅವ್ರು ಬರ್ಲೇಬೇಕು, ಬೇರೆ ಯಾರು ಕರ್ಕೊಬತ್ತೀರಾ? ಅವಲ್ಲೇ ತಾನೇ ಜಂಗಿ ಕುಸ್ತಿ ಆಗೋದು. ಆದ್ರೆ ನಾಗೇಂದ್ರ ಅವರು ಇರಿ ನೋಡಮ್ಮ. ಎಸ್, ಇದು ಕೇವಲ 4 ಉದಾಹರಣೆಗಳಷ್ಟೇ. ಕಾಂಗ್ರೆಸ್ನಲ್ಲಿ ಇರುವಂತಹ ಆಲ್ಮೋಸ್ಟ್ ಸಚಿವರುಗಳೆಲ್ಲರೂ ಕೂಡ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಧುಮುಕೋ ಉದ್ದೇಶದಲ್ಲಿ ಇಲ್ಲ. ನಾನ್ ನಿಂತ್ಬಿಟ್ಟು ಸೋತ್ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಕಳ್ಕೊಳ್ಳೋದ್ಕಿಂತ ಬೇರೆಯವ್ರು ನಿಲ್ಸೋಣ, ಅವ್ರಿಗೆ ಏನ್ ಬೇಕು ಎಲ್ಲಾ ರೀತಿಯಲ್ಲೂ ನಾವು ಎಲೆಕ್ಷನ್ ಮಾಡ್ಸೋಣ. ಗೆದ್ರೆ ನಾವು ಸೇಫು, ಸೋತ್ರೆ ನಿಂತ್ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಕಳ್ಕೊಳ್ಳೋದ್ಕಿಂತ ನಿಂತೇನೆ ಚುನಾವಣೆ ನಿಲ್ದೇನೆ ಕಳ್ಕೊಂಡ್ರೆ ಲೇಸ್ ಅಲ್ವಾ ಅನ್ನೋದು ಲೆಕ್ಕಾಚಾರಗಳು. ಹೀಗಾಗಿ ಏನಾಗುತ್ತೆ ಎತ್ತ, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಚಿವರುಗಳು ಯಾರು ಕೂಡ ಚುನಾವಣಾ ಅಖಾಡಕ್ಕೆ ಧುಮುಕೋಕೆ ಹಿಂದೇಟಾಗ್ತಿದ್ದಾರೆ ಅನ್ನೋ ಮಾಹಿತಿ. ಕಾಂಗ್ರೆಸ್ 28 ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಗಳನ್ನು ಹಾಕಬೇಕು ಅಂದ್ರೆ ಸಚಿವರುಗಳು ಕಣಕ್ಕೆ ಇಳಿಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.